ಭಕ್ತಿ ಧಾರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ರಿಗೂ ನಮಸ್ಕಾರ. ನಮ್ಮ ಪುರಾಣದಲ್ಲಿ ಒಂದು ಮಾತು ಬರುತ್ತೆ, ವಿಧಿ ಬರೆದ ಬರಹವನ್ನು ತಪ್ಪಿಸಲು ಹರಿ ವಿರಂಚಾದ್ಯರಿಗೆ ಸಾಧ್ಯವೇ, ನಮ್ಮ ಪಾಡೆ ಎನ್ನುವುದು ದಮಯಂತಿ ನಳಮಹಾರಾಜನಿಗೆ ಹೇಳ್ತಾಳೆ. ಹಾಗೆ ವಿಧಿ ನಿಯಮಗಳು ಏನಿದೆಯೋ ಅದು ನಡ್ಕೊಂಡು ಬರ್ತಾ ಇರುತ್ತೆ. ಅದು ಕೆಲವು ಸಂದರ್ಭದಲ್ಲಿ ನಮಗೆ ವಿಧಿ ನಮ್ಮ ವಿರುದ್ಧವಾಗಿ ಹೋಗ್ಬಿಟ್ಟಾಗ ಮನಸ್ಸಿಗೆ ನೋವಾಗುತ್ತೆ, ವ್ಯಥೆ ಆಗುತ್ತೆ, ವ್ಯಸನ ಆಗುತ್ತೆ. ಈಗ ಬಂದ ತಕ್ಷಣ ಒಂದು ವ್ಯಕ್ತಿ ರಿಸೀವ್ ಮಾಡಲಿವಲ್ಲ ಅಂತ ಒಂದು ಬೇಜಾರಾಗುತ್ತೆ. ಬಂದ ತಕ್ಷಣ ಆ ವ್ಯಕ್ತಿ ಮುಖ ನೋಡಲಿವಲ್ಲ ಅನ್ನುವ ಆತಂಕ ಇರುತ್ತೆ. ಇಲ್ಲಿ ಬಂದ ತಕ್ಷಣ ಆ ವ್ಯಕ್ತಿ ಹತ್ರ ಮಾತಾಡಲಿವಲ್ಲ ಅನ್ನುವಂತಹ ಮನದಾಳದ ದುಃಖ ಅಂಥದ್ದು ಆವರಿಸಿರುತ್ತೆ. ಆ ವ್ಯಕ್ತಿ ಯಾರು ನಿಮ್ಗೆ ಗೊತ್ತೇ ಇದೆ. ಅದೃಷ್ಟವಶಾತ್ ಹೋದ ವರ್ಷ ರಾಜರಾಯರಿಗೆ ನಾವೆಲ್ಲ ಸೇರಿ ಗೌರವವನ್ನು ಸಮರ್ಪಣೆ ಮಾಡಿದ್ವಿ. ಬಹುಶಃ ಅದೇ ಅವರ ಅಂತ್ಯಕ್ಕೆ ನಾಂದಿ ಆಗೋಯ್ತೇನೋ ಗೊತ್ತಿಲ್ಲ. ಏನೇ ಆಗಲಿ, ಬದುಕಿನಲ್ಲಿ ಒಬ್ಬ ಸಾಹಸಿ ವ್ಯಕ್ತಿ ಅಂತಂದರೆ ರಾಜರಾಯರವರು ಅಂತ ನಾವು ಹೇಳಬೇಕು. ಸಾಹಸಿ ವ್ಯಕ್ತಿತ್ವ ಆಗಿದೆ. ಯಾಕೆಂದರೆ ಎಲ್ಲ ರೀತಿಯಲ್ಲೂ ಸಾಹಸವನ್ನು ಕೈಗೊಂಡಂತಹ ವ್ಯಕ್ತಿ. ಏನೇ ಮಾಡಿದ್ರೂ ಆರ್ಥಿಕವಾಗಿ ನಾವು ಬಲಿಷ್ಠರಾಗದೆ ಹೋದ್ರೆ ಏನೂ ಮಾಡೋಕ್ಕಾಗಲ್ಲ. ಅದೆಲ್ಲ ವೇದಾಂತ. ದುಡ್ಡು ಬೇಡ ಅಂದವರು ಇಲ್ಲಿರೋದೆಲ್ಲ ಎಲ್ಲ ಹಿಮಾಲಯ ಕೊಟ್ಟು ಹೋಗ್ತಾರೆ. ದುಡ್ಡಿದ್ರೆ ಏನಾದರೂ ನಾವು ವ್ಯವಸ್ಥಿತವಾಗಿ ಮಾಡೋಕ್ಕೆ ಸಾಧ್ಯವಾಗುತ್ತೆ. ಹೇಗೆ ಕ್ರೋಢೀಕರಣ ಮಾಡೋದು ಒಂದು ಯೋಚನೆ ಮಾಡಿದಾಗ ಎಷ್ಟೋ ಸಂಸ್ಥೆಗಳು ದುಡ್ಡು ಮಾಡೋಕ್ಕೆ ಹುಟ್ಟಿರ್ತಾರೆ. ಎಷ್ಟೋ ವ್ಯಕ್ತಿಗಳು ಸಮಾಜೋದ್ಧಾರಕಕ್ಕೆ ಹುಟ್ಟಿರ್ತಾರೆ. ಸಮಾಜದ ಉದ್ಧಾರಕ್ಕೆ ಹುಟ್ಟಿದವರೇ ರಾಜರಾಯರು. ಸಮಾಜೋದ್ಧಾರಕ ಅಂದ್ರೆ ಏನು ಅರ್ಥ ಅಂತ ಪ್ರಶ್ನೆ ಮಾಡ್ಬೋದು ನೀವು. ಸಮಾಜೋದ್ಧಾರಕ ಆ ಒಂದು ಮಹಾನ್ ವೃಕ್ಷದಲ್ಲಿ ಸಂಗೀತ ಅನ್ನುವಂಥದ್ದು ಬೇರು. ಸಂಸ್ಕೃತಿಯನ್ನು ಬೆಳೆಸುವಂತಹ ಮಹಾನ್ ವೃಕ್ಷದಲ್ಲಿ ಬೇರೆ ಸಂಗೀತ. ಆ ಬೇರು ಗಟ್ಟಿಯಾಗಿಲ್ಲದೆ ಆದರೆ ಸಂಸ್ಕೃತಿ ಉರುಳು ಹೋಗ್ಬಿಡುತ್ತೆ. ಹಾಗಾಗಿ ನಮ್ಮತನ, ನಮ್ಮದು, ನಮ್ಮ ರಾಜ್ಯ, ನಮ್ಮ ಭಾಷೆ, ನಮ್ಮ ಕನ್ನಡ, ನಮ್ಮ ಪುರಂದರದಾಸರು, ನಮ್ಮ ಹರಿದಾಸರು ಅನ್ನುವ ಏನು ಆ ಛಲ ಇತ್ತು, ಅದನ್ನು ಸುಮಾರು 45 ವರ್ಷಗಳ ಕಾಲ ಮೊದಲು ಮಾನಮೂರ್ತಿಯವರು ಪ್ರಾರಂಭ ಮಾಡಿ ಅವರ ತಂದೆ ಇವರು ಸುಮಾರು 45 ವರ್ಷಗಳ ಕಾಲ ಅದನ್ನು ಅವಿರತವಾಗಿ ನಿರಂತರವಾಗಿ ನಡೆಸ್ಕೊಂಡು ಬಂದು ಪುರಂದರ ನಾದ ರಥವನ್ನು ಎಳೆದಂತಹ ಮಹಾನ್ ಸಾಹಸಿ ರಾಜರಾಯರು. ಯಾವುದೇ ಸತ್ಕಾರ್ಯ ಮಾಡಬೇಕಾದ್ರೂ ಒಂದು ನೆಗೆಟಿವ್ ರೋಲ್ ಇದ್ದೇ ಇರುತ್ತೆ, ಕೆಲವರದ್ದು ಇದ್ದೇ ಇರುತ್ತೆ. ಅದು ವಿರುದ್ಧ ಹೋರಾಡೋದು ಕಷ್ಟ ಕೆಲವು ಸಂದರ್ಭಗಳಲ್ಲಿ. ಕೆಲವು ಬಹಳ ಪ್ರಭಾವಿ ವ್ಯಕ್ತಿಗಳಿರ್ತಾರೆ, ರಾಜಕೀಯವಾಗಿ ಬಹಳ ಪ್ರಬಲರಾಗಿರ್ತಾರೆ, ಏನೇನೋ ಸಮಸ್ಯೆಗಳನ್ನು ಒಡ್ಡುತ್ತಾರೆ. ಇದಾಗಬಾರ್ದು ಅಂತ, ಇದಾಗದೆ ಹೋದ್ರೆ ಅವ್ರಿಗೆ ಸಂತೋಷ ಕೊಡುವಂತಹ ಸಂದರ್ಭಗಳು ಇರುತ್ತೆ. ಆದರೆ ರಾಜರಾಯರ ಸಂಕಲ್ಪ ಎಷ್ಟು ಗಟ್ಟಿಯಾಗಿತ್ತು ಅಂದರೆ ಯಾರು ಅವ್ರನ್ನ ಏನು ಮಾಡೋಕ್ಕಾಗಲಿಲ್ಲ, ಅಳ್ಳಾಡ್ಸೋಕ್ಕಾಗಲಿಲ್ಲ. 50 ಲಾಂಗ್ ಇಯರ್ಸ್ ಪುರಂದರರ ಆರಾಧನೆಯ ಮಹತ್ ಸಾಧನೆ ಮಾಡಿದಂತಹ ಕರ್ನಾಟಕ ಕಂಡ ಏಕೈಕ ವ್ಯಕ್ತಿ ರಾಜರಾಯರು ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಈ ಥರ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ನಮ್ಮಲ್ಲಿ ಇದ್ದಂಥದ್ದು ಕಳ್ಕೊಳ್ಳೋದೇ ಜಾಸ್ತಿ. ಇದರಿಂದ ಪಡ್ಕೊಳ್ಳೋದು ಏನಿರಲ್ಲ. ಪಡ್ಕೊಳ್ಳೋದು ಏನು, ನಿಮ್ಮಂಥವರೆಲ್ಲರೂ ಪ್ರೀತಿ, ವಿಶ್ವಾಸ, ಗೌರವ, ಅದೊಂದೇ ಇರೋದು. ಎಲ್ಲದಕ್ಕಿಂತ ದೊಡ್ಡ ಆಸ್ತಿ ಅದೇ. ಜನರಿಂದ ಗಳಿಸುವಂತಹ ಪ್ರೀತಿ, ವಿಶ್ವಾಸ ಇದೆಯಲ್ಲ, ಅದೇ ದೊಡ್ಡ ಆಸ್ತಿ. ವಿದ್ವಾಂಸರಿಂದ ಪ್ರೀತಿ, ವಿಶ್ವಾಸವನ್ನು ಗಳಿಸೋದು ಏನಿದೆಯಲ್ಲ, ಅದೇ ಒಂದು ದೊಡ್ಡ ಆಸ್ತಿ. ಮತ್ತು ಮುಳುಬಾಗಲು ಪ್ರಾರಂಭ ಮಾಡ್ಬಿಟ್ಟ, ಏನು ರಾಜರಾಯರ ಬುದ್ಧಿ ಇಲ್ಲ, ಬೆಂಗಳೂರಲ್ಲಿ ಮಾಡಬಹುದಾಗಿತ್ತ, ಇನ್ನೂ ಎಷ್ಟು ಜನ ಬರ್ಬೋದಾಗಿತ್ತು, ಮುಳುಬಾಗಲು ಯಾಕೆ ಮಾಡಿದ್ರು, ಏನೇನೋ ಇದೆಲ್ಲ ಇತ್ತು. ಯಾವುದಕ್ಕೂ ಅವರು ಮನಸ್ಕೊಡ್ಲಿಲ್ಲ. ಮುಳುಬಾಗಲು ಒಂದು ಕ್ಷೇತ್ರ, ಹರಿದಾಸರ ಕ್ಷೇತ್ರ. ಶ್ರೀಪಾದರಾಜರಿಂದಲೇ ನಮ್ಮ ಹರಿದಾಸ ಸಾಹಿತ್ಯ ಅನ್ನುವಂಥದ್ದು ಅಷ್ಟು ಪ್ರಕಾಶಮಾನಕ್ಕೆ ಬಂದಿತ್ತು. ಇಲ್ಲಲ್ಲದೆ ಇನ್ನೆಲ್ಲಿ ಮಾಡಬೇಕು? ಬೆಂಗಳೂರಲ್ಲಿ ಅಲ್ಲಿ ಎಲ್ಲ ಆಗುತ್ತೆ, ಎಲ್ಲ ಥರದ ಆ್ಯಕ್ಟಿವಿಟಿನೂ ಬೆಂಗಳೂರಲ್ಲಿ ಆಗುತ್ತೆ. ಬೆಂಗಳೂರಲ್ಲಿ ಆಗೋದು ದೊಡ್ಡದು ಏನಲ್ಲ. ಆದರೆ ಎಲ್ಲಿ ಕ್ಷೇತ್ರದಲ್ಲಿ ಆಗಬೇಕೋ ಅಲ್ಲ ಆಗಬೇಕು ಅನ್ನೋ ಆಯ್ಕೆ ಮಾಡೋದಿದೆಯಲ್ಲ, ಅದು ತುಂಬ ಕಷ್ಟ. ಅದಕ್ಕೂ ಹ್ಯಾಟ್ಸ್ ಆಫ್ ಟು ರಾಜಾರಾವ್. ವೆರಿ ಎಕ್ಸಲೆಂಟ್ ಡಿಸಿಷನ್.
ಆ ಡಿಸಿಷನ್ ತಗೊಳ್ಳದೆ ಹೋಗಿದ್ರೆ ನಾವು ಯಾರ ಮುಳುಬಾಗಿಲು ಖಂಡಿತ ಬರ್ತಾ ಇರಲಿಲ್ಲ. ಸುಮ್ಮನೆ ಯಾಕೆ ಬರ್ತಾರೆ? ಹಾಗಾಗಿ ರಾಜಾರಾವ್ ಮಾಡಿರುವಂತಹ ಈ ಹರಿದಾಸ ಪುರಂದರ ಕೃತಿಗಳ ಗಾಯನದ ಪ್ರಚಾರ ಇಲ್ಲೇ ಅಲ್ಲ, ಇಡೀ ವಿಶ್ವದಲ್ಲಿ ಹರಡಿದೆ ಅಂತ ಹೇಳೋದು ನಾನು ತುಂಬ ಸಂತೋಷ ಪಡ್ತೀನಿ. ಇಲ್ಲೇ ಅಲ್ಲ, ಬರೀ ಕರ್ನಾಟಕನೇ. ಎಷ್ಟೋ ಜನ ಅಮೆರಿಕಾದ ಬಂದವರು ಇಲ್ಲಿ ಹಾಡಕ್ಕೆ ಬರಬೇಕು, ಹಾಡಬೇಕು ಅನ್ನೋ ಅಭೀಷ್ಟವನ್ನು, ಅವರ ಆಸೆಯನ್ನು ವ್ಯಕ್ತಪಡಿಸೋದು ನಾನೇ ಕೇಳಿದ್ದೀನಿ. ನಾನು ಕ್ಲೀವ್ಲ್ಯಾಂಡ್ಗೆ ಹೋದಾಗ ಅಲ್ಲಿ ಮಾತಾಡಿದ್ದು ಕೇಳಿದ್ದೀನಿ. ಅವ್ರು ಯಾರು ತಮಿಳ್ನವರು, ಅವ್ರಿಗೇನು ಹೇಳಬೇಕಾದ್ದೇನಿರಲಿಲ್ಲ, ಅವ್ರಿಗೆ ಅದರ ಅವಶ್ಯಕತೆನೇ ಇರಲಿಲ್ಲ. ಅವ್ರು ಹೇಳಿದ್ರೆ ಇದು ಕರ್ನಾಟಕ ಹಂಗೆ ಇದು ಮುಳುಬಾಗಿಲು ಇದಕ್ಕೆ ಹಂಗೆ ಪುರಂದರ ಸಾರದೆ ಪಟ್ಟರೆ ನಾವು ಅವ್ರಿಗೆ ಪಾಡಣಮೆ ಅಂತ ಒಬ್ಬ ವಿದ್ವಾಂಸ ಹೇಳಬೇಕಾದ್ರೆ ಅಂದರೆ ಸಾಮಾನ್ಯ ವಿದ್ವಾಂಸ ಏನಲ್ಲ. ಅಂದರೆ ನಮ್ಮ ಮುಳುಬಾಗಿಲಲ್ಲಿ ರಾಜಾರಾಯರು ಎಂಥ ಒಂದು ಈ ಪುರಂದರ ಪದಗಳ ಆ ಪರಿಮಳವನ್ನು ಬೀರಿದ್ರು ಅಂತ ಹೇಳೋದಕ್ಕೆ ನಾನು ತುಂಬ ಸಂತೋಷ ಪಡ್ತೀನಿ. ಗೊತ್ತಿದ್ದವ್ರು ಹೇಳೋದಲ್ಲ, ಒಂದ್ಸರಿ ಗೊತ್ತಿಲ್ಲದೇನೆ ಅದು ಕರ್ನಾಟಕೇತರರು ಮಾತಾಡುವಂತಹದ್ದು, ಅದು ತುಂಬ ವಿಶಿಷ್ಟವಾದ್ದು. ಅದಕ್ಕೆ ಸುಮ್ಮನೆ ಹಾಗೆ ಬಂದಿಲ್ಲ. ಅದು ರಾಜರಾಯರ ಬದುಕನ್ನೇ ಅವರು ಅದಕ್ಕೋಸ್ಕರ ಮುಡಿಬಿಟ್ಟು ಪುರಂದರರ ಆರಾಧನೆಗೆ ತಮ್ಮನ್ನು ತಾವೇ ಅರ್ಪಿಸಿಕೊಂಡಿದ್ದಂತಹ ಮಹಾನ್ ಸ್ನೇಹಿತ, ಗೆಳೆಯ. ಮನೆಗೆ ಬಂದಾಗ ಗಂಟೆಗಟ್ಟಲೆ ನಾವು ಮಾತಾಡ್ತಾ ಇದ್ವಿ. ಯಾಕೆಂದರೆ ಒಬ್ಬ ಆರ್ಗನೈಸರ್ ಆಗಿ ಎಷ್ಟೆಷ್ಟು ಕಷ್ಟಗಳಿದೆ ಮಾಡೋದು. ಬಿಸಿಬೇಳೆ ಬಾತ್ ಮಾಡಿದ್ರೆ ಏನ್ರಿ ಉಪ್ಪಿಟ್ಟೆ ಮಾಡಿಲ್ಲ ಅಂತಾರೆ, ಉಪ್ಪಿಟ್ಟು ಮಾಡಿದ್ರೆ ಏನು ಬಿಸಿಬೇಳೆ ಬಾತೆ ಹಾಕ್ತಾರೆ ಅಂತಾರೆ. ಬರೀ ಪ್ರತಿ ವರ್ಷ ಬಿಸಿಬೇಳೆ ಬಾತೇನಾ, ಚೇಂಜ್ ಇಲ್ವಾ ಅಂತಾರೆ. ಎಲ್ರಿಗೆ ಯಾರಿಗೆ ಅಂತ ಕೇಟ್ರ್ ಮಾಡೋದು ನಾವು. ಕೆಲವು ಕಾನ್ಫರೆನ್ಸ್ಗಳಲ್ಲಿ ಗೊಜ್ಜು ಹಾಕಲಿಲ್ಲ ಅಂತ ಗಲಾಟೆ ಮಾಡ್ತಾ ಇದ್ರು. ಇವ್ರು ಹಾಡಲೇ ಇಲ್ಲ, ಹೋಗ್ಲೇ ಹಾಡಿದ್ದು ಕೇಳೋಕ್ಕಾಗಲಿಲ್ಲ, ಅದು ಬಿಟ್ಬಿಟ್ರು. ಗೊಜ್ಜು ಹಾಕಲಿಲ್ಲ ಅಂದ್ಬಿಟ್ಟು ಗಲಾಟೆ ಮಾಡ್ತಾ ಇದ್ರು. ಇದು ಸಾರ್ವಜನಿಕವಾಗಿ ಆರ್ಗನೈಸರು ಕಂಡುಕೊಳ್ಳುವಂತಹ ಅನೇಕ ಸಮಸ್ಯೆಗಳು. ಅಲ್ಲಿ ಜಗಳ ಆಡೋಕ್ಕಾಗಲ್ಲ, ನೀನು ಗೆಟ್ಔಟ್ ಅಂತ ಹೇಳೋಕ್ಕಾಗಲ್ಲ. ಸಾರ್ವಜನಿಕ ಇದು ಗೆಟ್ಔಟ್ ಅಂತ ಹೇಳೋಕ್ಕಾಗಲ್ಲ, ಇರುವಂತಲೂ ಹೇಳೋಕ್ಕಾಗಲ್ಲ. ಹೋದ್ರೆ ಸಂತೋಷ, ಆದರೆ ಅವನು ಹೋಗಲ್ಲ. ಈ ಥರ ಸಂದಿಗ್ಧ ಪರಿಸ್ಥಿತಿಗಳು ಆರ್ಗನೈಸರ್ಗೆ ಬರುವಂತಹದ್ದು ಬಹಳ ನ್ಯಾಯವೇ. ಆ ಮುಳುಬಾಗಿಲಲ್ಲಿ ಒಂದು ಸರಿನೂ ಆ ಥರ ಒಂದು ಆತಂಕವಾದಂತಹ ಆ ಪರಿಸ್ಥಿತಿ ರಾಜಾರಾಯರು ಇರೋ ತನಕ ಯಾವತ್ತೂ ನಾನಂತೂ ನೋಡಲಿಲ್ಲ. ವಿದ್ವಾಂಸರು, ಇಲ್ಲಿ ಬರುವಂಥ ರಸಿಕರು ಎಲ್ಲರೂ ಅಷ್ಟೇ ಸಹಕರಿಸಿ ಈ ಒಂದು ಪುರಂದರೋತ್ಸವವನ್ನು ಬಹಳ ವೈಭವವಾಗಿ ವಿಜೃಂಭಿಸ್ತಾ ಇವೆಲ್ಲ ನಡೆಸಿದ್ದೀರಿ. ಆದರೂ ಅದನ್ನು ಫಿಲಪ್ ಮಾಡೋಕ್ಕೆ ಯಾರ ಕೈಲೂ ಆಗಲ್ಲ. ಅವರೇ ರಾಜಾರಾವ್ ಜಾಗ ತುಂಬೋಕ್ಕೂ ಸಾಧ್ಯವಿಲ್ಲ. ಹಾಗಂದ್ಬಿಟ್ಟು ನಾವು ಸುಮ್ಮನೆ ಇರೋಕ್ಕೂ ಆಗಲ್ಲ. ಈ ಸಾಮಾನ್ಯವಾಗಿರುತ್ತೆ, ರಾಜಾರಾಯರು ಹೋದ್ರು ಆಗೋಯ್ತು, ಪುರಂದರ ಸೇವಾ ಸಮಿತಿ ಮುಗಿದೋಯ್ತು ಅಂತ ಹೇಳ್ಕೊಂಡವರು ಬೇಕಾಷ್ಟು ಜನ ಇದ್ದಾರೆ. ಹ್ಯಾಟ್ಸ್ ಆಫ್ ಟು ಯು ಆಲ್, ಪ್ರಸಾದ್ ಅಂಡ್ ಟೀಮ್. ನೀವು ನಿಜವಾಗ್ಲೂ ಈಗ ರಾಜಾರಾಯರು ಭೌತಿಕವಾಗಿ ನಮ್ಮ ಜೊತೆ ಇಲ್ಲದೆ ಇರ್ಬೋದು, ಆದರೆ ಈಗ ಅವ್ರು ನೋಡ್ತಾ ಇರ್ತಾರೆ ವ್ಯವಸ್ಥೆ ಸರಿಯಾಗಿದೆಯಾ, ಎಲ್ಲ ಕೂತ್ರ, ಸಂಗೀತಗಾರ ಬಿಸಿಬೇಳೆ ಬಾತ್ ತಿಂದ್ರ ಇಲ್ವಾ, ಇವರು ಕೇಸರಿ ಬಾತ್ ಹಾಕ್ಸ್ಕೊಂಡ್ರ. ವೆರಿ 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 ಶಾರ್ಪ್ ಪರ್ಸನ್. ಆದ್ದರಿಂದ ನಿಮ್ಮ ಟೀಮ್ ಸೇರಿ ಮಾಡ್ತಾ ಇರೋವಂಥ ಕೆಲಸ ಬಹಳ ಸ್ತುತ್ಯಾರ್ಹ. ಅದು ನಾವು ಬರ್ತೀವಿ, ತಿಂಡಿ ತಿಂತೀವಿ, ಊಟ ಮಾಡ್ತೀವಿ, ಹಾಡ್ತೀವಿ, ಹೋಗ್ತೀವಿ. ಅದೇನು ದೊಡ್ಡದು ನಾನೇನು ಹೇಳಲ್ಲ. ಯಾಕಂದರೆ ಪುರಂದರ ಕೊಟ್ಟಿರುವಂತಹ ಪ್ರಸಾದಕ್ಕೆ ನಾವೇನು ಕೊಟ್ಟರು ಕಡಿಮೆನೆ. ಇಡೀ ವಿಶ್ವವನ್ನೇ ಗೆದ್ದಂತಹ ಒಂದು ಜಗದೋದ್ಧಾರನ MS ಸುಬ್ಬಲಕ್ಷ್ಮಿ ಅಮೇರಿಕಲ್ಲಿ ಹಾಡ್ಬಿಟ್ಟು ಪುರಂದರನ್ನ ಆ ಮಟ್ಟಿಗೆ ಏರಿಸ್ಬಿಟ್ರು. ಅದೇ ಒಂದು ಕೃತಿಯಲ್ಲಿ ಅವ್ರಿಗೆ $1,000 ಲಕ್ಷ ಬಂದ್ಬಿಡ್ತು. ಒಂದು ಜಗದೋದ್ಧಾರನ $1,000 ಲಕ್ಷ MS ಸುಬ್ಬಲಕ್ಷ್ಮಿ ಕೊಡ್ತು ಅನ್ನೋದಾದರೆ ನಿಜವಾಗ್ಲೂ ಅದು ಪುರಂದರರ ಮಹಾ ಮಹಿಮೆ ಎಷ್ಟು ನೀವು ಅರ್ಥೈಸ್ಕೊಳ್ಬೋದು. ಬಾರೇ ಇದಕ್ಕೆ ಅಷ್ಟು ಸಂತೋಷ ಪಡ್ತೀಯಾ? ಬೇಕಾದ್ರೆ ಎಲ್ಲಕ್ಕೆ ಹಾಕೋ ಪರವಾಗಿಲ್ಲ. ಅದೇ ಏನೋ ಅದು ಹೆಚ್ಚು ಕಡಿಮೆ ಆಗಿ. ಸೊ ಹೀಗೆ ಪುರಂದರರ ಒಂದು ನಿಮಿಷ ದತ್ತ ಮಾತಾಡ್ಬಿಡ್ತೀನಿ ನಾನು. ಪುರಂದರರು ಕೊಟ್ಟಿರುವಂತಹ ಮಹಾನ್ ಸಂಗೀತ ಶ್ರೀಮಂತೆಗೆ ನಾವು ಏನು ಕೊಟ್ಟರು ಸಾಲದು. ಆದರೂ ಪುರಂದರರನ್ನ ಪ್ರಾರ್ಥನೆ ಮಾಡುವಂತಹ, ಅವರನ್ನು ಕೊಂಡಾಡುವಂತಹ, ಅವರ ಅನುಗ್ರಹವನ್ನು ಅಪೇಕ್ಷಿಸುವಂತಹ ಒಂದು ಸಂದರ್ಭವನ್ನು 3 ದಿವಸಗಳ ಕಾಲ ರಾಜರಾಯರು ಕ್ರಿಯೇಟ್ ಮಾಡಿಕೊಟ್ಟವಲ್ಲ ನಮಗೆ. ಅದಕ್ಕೆ ಆ ಮಹಾನ್ ಚೇತನಕ್ಕೆ ನಾನು ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೀನಿ. ಏನೇ ಕಷ್ಟ ಇರಲಿ, ಏನೇ ಇರಲಿ,
ಪ್ರತಿ ವರ್ಷ ನಾವು ಇಲ್ಲಿಗೆ ಬರೋಣ, ನಮ್ಮ ಸೇವೆಯನ್ನು ಸಲ್ಲಿಸೋಣ. ಆಗ ಮಾತ್ರ ರಾಜಾಯರ ಆತ್ಮಕ್ಕೆ ಶಾಂತಿ ಆಗುತ್ತೆ. ಸುಮ್ಮನೆ ಮನೆಯಲ್ಲಿ ಕೂತ್ಕೊಂಡು ರಾಜಾಯರ ಬಗ್ಗೆ ಏನೋ ಮಾತಾಡೋದು ಪ್ರಯೋಜನ ಇಲ್ಲ. ಅದರಲ್ಲಿ ನನ್ನ ಪ್ರಯೋಜನವೂ ಇಲ್ಲ. ಇಲ್ಲಿಗೆ ಬರಬೇಕು, ನಮ್ಮ ಕೈಲಾದ ಕೈಕರ್ಯವನ್ನು ಮಾಡಬೇಕು, ಕೈಲಾದ ಧನ ಸಹಾಯನೂ ಮಾಡಬೇಕು. ಇಲ್ಲ ಅಂತಲೂ ಹೇಳಲ್ಲ, ಅದಕ್ಕೆ ಕೇಳಲಿಲ್ಲ ನೀವು ಹೇಳ್ಬಿಡ್ಬೇಡಿ, ಅದನ್ನು ಕೇಳ್ತೀವಿ, ಇಲ್ಲ ಅಂತಲೂ ಅಲ್ಲ. ಏನೇನು ಸಾಧ್ಯವೋ ಅದನ್ನು ದಯಮಾಡಿ ಆರ್ಥಿಕವಾಗೂ ಸಂಸ್ಥೆಯನ್ನು ಬೆಳೆಸಬೇಕಾಗುತ್ತೆ. ಎಷ್ಟೋ ಸಂದರ್ಭ ಒಬ್ಬ ವ್ಯಕ್ತಿ ಇದ್ದ ಅಂದರೆ ಸಾಮಾನ್ಯವಾಗಿ ದಾನ ಧರ್ಮ ಮಾಡೋರು ಸ್ವಲ್ಪ ಹಿಂಜರಿತಾರೆ. ಆದರೆ ಇಲ್ಲ, ಆ ಥರದ್ದು ಏನೂ ಆಗಿಲ್ಲ. ಅದೇ ರೀತಿಯ ಸೇಮ್ ಟೆಂಪೋ ಹ್ಯಾಸ್ ಬಿನ್ ಕಂಟಿನ್ಯೂಡ್ ಆ್ಯಸ್ ಅ ರಾಜಾರಾವ್ ಇಸ್ ದೇರ್. ಹಾಗಾಗಿ ಇವರೆಲ್ಲ ನಮ್ಮ ಸ್ನೇಹಿತರು ಸೇರಿ ಶಾಂತಿನ ಹ್ಯಾಕ್ ಕೋರಬೇಕು, ಒಂದು ಆತ್ಮಿಕ ಶಾಂತಿಯನ್ನು ಹ್ಯಾಕ್ ಕೋರಬೇಕು. ಅವ್ರಿಗೆ ಜಿಲೇಬಿ ಇಷ್ಟ ಆಗಿತ್ತು, ನಾವು ಜಿಲೇಬಿ ತಿಂದ್ಬಿಡೋದಲ್ಲ, ಹಾಗೆ ಮಾಡೋದು. ಇದ್ದಾಗ ಅವ್ರನ್ನ ಸಿಕ್ಕಾಪಟ್ಟೆ ಹಿಂಸೆ ಮಾಡಿಬಿಡೋದು. ಅವ್ರು ಹೋದ್ಮೇಲೆ ಅವ್ರಿಗೆ ಜಿಲೇಬಿ ಇಷ್ಟ, ನಾವು ತಿನ್ನೋದು. ವೈಕುಂಠ ಸಮಾರಾಧನೆ ದಿವಸ ಅವ್ರಿಗೆ 4 ಸ್ವೀಟ್ ಇಷ್ಟ, ನಾನು 4 ಸ್ವೀಟ್ ತಿನ್ನೋದು. ದಟ್ ಹ್ಯಾಸ್ ನೋ ಮೀನಿಂಗ್ ಇಟ್ ಆಲ್. ಹಾಗಾಗಿ ನಿಜವಾದಂತಹ ಆತ್ಮಶಾಂತಿ ಕೋರಬೇಕಾದರೆ ಈ ಪುರಂದರರ 3 ದಿವಸಗಳ ಉತ್ಸವ ವೈಭವವಾಗಿ ನಡಿಬೇಕು. ಕನ್ನಡದೆಲ್ಲ ಕರ್ನಾಟಕ ವಿದ್ವಾಂಸರು ಬರಬೇಕು. ಡೋಂಟ್ ಎಕ್ಸ್ಪೆಕ್ಟ್ ಎನಿ ಇನ್ವಿಟೇಷನ್ಸ್. ಇದಕ್ಕೆ ಇನ್ವಿಟೇಷನ್ ಬೇಕಿಲ್ಲ. ದೇವಸ್ಥಾನಕ್ಕೆ ಹೋಗಿ ಇನ್ವಿಟೇಷನ್ ಹಾಕಬೇಕು. ಬನ್ನಿ, ಸಾಧ್ಯವಾದರೆ ಹಾಡಿ, ಇಲ್ಲದವರ ಕೈ ಮೀರು ಹೋಗಿ ಏನು ನಥಿಂಗ್ ಹೋಗಿ ಎಲ್ರಿಗೂ ಆದಷ್ಟು ಅಕಾಮಿಡೇಟ್ ಮಾಡುವಂಥದ್ದು ಮಾಡ್ತಾರೆ ಪಾಪ, ಇಲ್ಲ ಅಂತಲೂ ಅಲ್ಲ. ಎಷ್ಟೋ ಸಂದರ್ಭಗಳು ಗೊತ್ತಾಗಲ್ಲ, ಯಾರು ಹಾಡ್ತಾರೆ ಯಾರು ಹಾಡಲ್ಲ ಅಂತ ಗೊತ್ತಾಗಲ್ಲ. ಹಾಗಾಗಿ ನೀವು ಹಾಡೋರಾದರೆ ನೀವು ಹಾಡ್ತೀವಿ ಅಂತ ಬಂದು ಹೇಳಿ, ಏನೋ ಒಂದು ಅವಕಾಶವಾಗುತ್ತೆ. ಹಾಗಾಗಿ ಇವತ್ತು ಪುರಂದರದಾಸರ ಪುಣ್ಯ ದಿನ, ಮಹಾನ್ ಚೇತನ ಪುರಂದರದಾಸರು. ಹೀಗೆ ಹಾಗೆ ಅಂತ ಹೇಳೋಕ್ಕೆ ಆಗಲ್ಲ. ಅವರ ಸಂಗೀತದ ಅವರ ದೇವರ ನಾಮಗಳನ್ನು ಒಟ್ಟಿಗೆ ಸೇರಿಸ್ಬಿಟ್ರೆ, ಅಂದರೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಪಾರಿಭಾಷಿಕ ಶಬ್ದಗಳ ಆ ಕೃತಿಗಳನ್ನು ಒಟ್ಟಿಗೆ ಸೇರಿಸಿದ್ರೆ ಬಹುಶಃ ಯಾರೂ ಮ್ಯಾಚ್ ಮಾಡಿದಂಥ ಒಂದು ಸಂಗೀತ ಗ್ರಂಥವನ್ನು ಪುರಂದರದಾಸರು ಮಾಡ್ತಾರೆ. ಸಂಗೀತ ಗ್ರಂಥ ಅದೇ. ಬೇರೆಲ್ಲ ಮಾಡೋದು ರಾಮ ಮತ್ತೆನೋ ಬರದ ಸರಿ, ಅವೆಲ್ಲ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಅಲ್ಲ. ಪುರಂದರರು ಪ್ರಾಕ್ಟಿಕಲ್ ಪರ್ಸನ್. ಹಾಡಬೇಕು, ತಾಳಬೇಕು, ತಕ್ಕ ಮೇಳಬೇಕು, ಪ್ರಾಕ್ಟಿಕಲ್ ಅಲ್ಲ. ಗಳಶುದ್ಧಿ ಇರಬೇಕು, ಪ್ರಾಕ್ಟಿಕಲ್. ವಾಯ್ಸ್ ಚೆನ್ನಾಗಿ ಇಟ್ಕೊಳಪ್ಪ ಅಂತ ಪರವಾಗಿಲ್ಲ, ಆಗಾಗ ಸಂದರ್ಭ ಹೋದಾಗ ಆಂಬಡೆ ತಿನ್ನು ಪರವಾಗಿಲ್ಲ, ನೋ ಪ್ರಾಬ್ಲಮ್. ಆದರೂ ಗಳಶುದ್ಧಿ ಇರಬೇಕು, ಶಾಂತ ವೇಳೆ ಇರಬೇಕು. ಇಂಥ ಪ್ರಾಕ್ಟಿಕಲ್ ಪರ್ಸನ್ ಪುರಂದರದಾಸರು. ಗ್ರಂಥಗಳು ನೋಡಿ ನಾವು ಹಾಡೋಕ್ಕಾಗಲ್ಲ. ಹೀಗಿತ್ತು ಅಂತ ಅನ್ಕೋಬೋದು. ನೀವೇನಾರು ವೆಂಕಟಮಖಿಯ ಚತುರ್ದಂಡ ಪ್ರಕಾಶಕ್ಕೆ ಓದಿದ್ರೆ ಏನೂ ಅರ್ಥವಾಗಲ್ಲ. ಆಮೇಲೆ ಬಂದಂಥ ಆ 72 ಮೇಳಗಳ ಸರಣಿಗಳು ಬಂತಲ್ಲ, ಅದ್ರ ಮೇಲೆ ಕೃತಿಗಳು ಬಂತಲ್ಲ, ಆವಾಗ ಇದು ಹೀಗೆ ಅಂತ ಅರ್ಥ. ಹಾಗೆ ಪುರಂದರರು ರಾಮಾಮಾತ್ಯನೂ ಸಹ, ಅಂದರೆ ಆಗಿನ ಕಾಲಕ್ಕೆ ಮಹಾನ್ ಸಂಗೀತ ಶಾಸ್ತ್ರಜ್ಞನೂ ಪುರಂದರರನ್ನು ಫಾಲೋ ಮಾಡ್ದ. ಇದು ಒಬ್ಬ ತಮಿಳು ವಿದ್ವಾಂಸರ ಅವರ ರಂಗರಾಮಾನುಜಯ್ಯಂಗಾರ್ ಅಂತ ಅವರು ಉಲ್ಲೇಖ ಮಾಡಿದ್ದಾರೆ. ಪುರಂದರರನ್ನ ರಾಮಾಮಾತ್ಯ ಅಂಡ್ ವೆಂಕಟಮಖಿ ದೇ ಹ್ಯಾವ್ ಫಾಲೋಡ್ ಅಂದ್ಬಿಟ್ಟು ಒಬ್ಬ ತಮಿಳಿನವರು ಪುರಂದರದಾಸರು. ಹೀಗೆ ಪುರಂದರರ ಮಹಾನ್ ಚಿಂತನೆ, ಅವರ ಅಸಾಧಾರಣವಾದಂತಹ ಬುದ್ಧಿವಂತಿಕೆ, ಅಸಾಧಾರಣವಾದ ಪ್ರಾಕ್ಟಿಕಲ್ ನಾಲೆಡ್ಜ್. 4,75,000 ಅಂದ್ಕೊಳ್ಳಿ, ಬೇಡ ಏನೋ ಎಕ್ಸಾಜರೇಷನ್ ಅಂತ ಇಟ್ಕೊಳ್ಳಿ. 3 ಲಕ್ಷ ಅಂದ್ಕೊಳ್ಳಿ, ಅಷ್ಟೂ ಬೇಡ. 2 ಲಕ್ಷ ಅಂದ್ಕೊಳ್ಳಿ, ಅಷ್ಟೂ ಬೇಡ. 1 ಲಕ್ಷ ಅಂತ ಇಟ್ಕೊಳ್ಳಿ. 1 ಲಕ್ಷ ಕೃತಿಗಳನ್ನು ಮಾಡಿದವರು ಎಷ್ಟು ರಾಗಗಳನ್ನು ಪ್ರಯೋಗ ಮಾಡಿರ್ಬೋದು? 1 ಲಕ್ಷ ಕೃತಿಗಳನ್ನು ಮಾಡಿರುವವರು ಎಷ್ಟು ರಾಗಗಳನ್ನು ಪ್ರಯೋಗ ಮಾಡಿರ್ಬೋದು? ಏನು 50-100 ರಾಗ ಪ್ರಯೋಗ ಮಾಡೋಕ್ಕಾಗುತ್ತಾ? ಮಿನಿಮಮ್ ಒಂದು 10,000 ರಾಗಗಳನ್ನಾರು ಅವರು ಮಾಡಿರಲೇಬೇಕು. ಇದರ ಹಾಡಕ್ಕೆ ಸಾಧ್ಯವೇ ಇಲ್ಲ. ಆಗಿನ ಕಾಲಕ್ಕೆ 10,000 ರಾಗಗಳ ಒಂದು ಸಾಧಾರಣವಾದಂತಹ ಆ ಜ್ಞಾನ ಸಾಮ್ರಾಜ್ಯವನ್ನು ಸೃಷ್ಟಿಸಿಕೊಂಡಿದ್ದ ಪುರಂದರದಾಸರನ್ನ ನಾವು ಏನಂತ ಹೇಳಬೇಕು? ಅನ್ಫಾರ್ಚುನೇಟ್ಲಿ ನಮಗೆ ಯಾವ ಉಲ್ಲೇಖಗಳಿಲ್ಲ, ಡಾಕ್ಯುಮೆಂಟೇಷನ್ ಇಲ್ಲ.
ನಾವು ಅಂದ್ಕೊಳ್ತೀವಿ, ನಾನು ಮನೆ ಕಟ್ತೆ ಹೋದರೆ ನಾನು ತುಂಬ ದುಃಖ ಪಡ್ತೀನೋ ಮನೆ ಕಟ್ಟಲಿಲ್ಲ ಅಂತ. ಅದರಿಂದ ನಾನು 1 ಲಕ್ಷ ರೂಪಾಯಿ ಎಲ್ಲರೂ ಯಾವುದೋ ಬ್ಯಾಂಕಲ್ಲಿ ಹಾಕಿದ್ದು ಹೊಟ್ಟೋಯ್ತು ಅಂದರೆ ಭಾಳ ಬೇಜಾರು ಪಡ್ಕೊಳ್ತೀನಿ. ಅಷ್ಟು ಹಾಕಿದ್ದೆ ನಾನು, 50 ಲಕ್ಷ ಹಾಕಿದ್ದೆ, 1 ಕೋಟಿ ಹಾಕಿದ್ದೆ, 25 ಲಕ್ಷ ಹಾಕಿದ್ದೆ, ಭಾಳ ಬೇಜಾರು ಮಾಡ್ಕೊಳ್ತೀವಿ. ಎಷ್ಟೋ ಜನ ಸೂಯಿಸೈಡೇ ಮಾಡ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ ಅಂದ್ಕೊಳ್ತೀವಿ. 4,70,000 ಕೃತಿಗಳನ್ನ ಕಳ್ಕೊಂಡ್ಬಿಟ್ವಲ್ಲ. ಈಗ 1,000ನೂ ಇಲ್ವಲ್ಲ. ಒಂದು ದಿವಸ ನಾವು ಕಣ್ಣೀರು ಹಾಕಿದ್ದೀವ? ಇಷ್ಟು ಹೋಯ್ತಲ್ಲ, ಎಲ್ಲಿಗೆ ಹೋಯ್ತು? ಅದಕ್ಕೆ ನಾವು ವ್ಯಸನ ಪಡಬೇಕು. ಕನ್ನಡಿಗರು ಈ ದೃಷ್ಟಿಯಲ್ಲಿ ವ್ಯಸನ ಪಡಬೇಕು. ಈ ದೃಷ್ಟಿಯಲ್ಲಿ ಕನ್ನಡಿಗರಿಗೂ ರಿಸರ್ಚ್ ಮಾಡಬೇಕು. ಈ ರೀತಿ ಎಲ್ಲಿ ಹೋಯ್ತು, ಹೇಗೆ ಹೋಯ್ತು ಅಂತ ಯೋಚನೆ ಮಾಡಬೇಕು. ಕಣ್ಣೀರು ಹಾಕಬೇಕು, ಪುರಂದರ ನಮಿಸಬೇಕು. ಇದು ನಾವು ಇವತ್ತು ಅಮಾವಾಸ್ಯೆಯ ದಿವಸ, ಅವರ ಮಹಾನ್ ಪುಣ್ಯ ದಿವಸ. ಮಹಾತ್ಮ 40 ವರ್ಷಗಳಲ್ಲಿ 4,70,000 ಕೃತಿಗಳನ್ನು ಮಾಡಿ ಇಡೀ ಕರ್ನಾಟಕ ಚರಿತ್ರೆಯಲ್ಲಿ, ಇಡೀ ಭಾರತೀಯ ಚರಿತ್ರೆಯಲ್ಲಿ ಒಬ್ಬ ಕ್ರಾಂತಿಕಾರಿ ಹರಿದಾಸನಾಗಿ ಮೆರೆದಂತಹ ಪುರಂದರದಾಸರ ಪುಣ್ಯದ ದಿವಸ ನಾವೆಲ್ಲ ಇವತ್ತು ಸೇರಿದ್ದೀವಿ. ನಮ್ಮ ಕೈಲಿ ಏನು ಕೊಡೋಕ್ಕಾಗುತ್ತೆ? ನಾವೇನು ಮಾಡೋಕ್ಕಾಗಲ್ಲ. ಅವರ ಪಾದಾರವಿಂದಗಳಿಗೆ ಅವರು ಮಾಡಿದ ಕೃತಿಗಳನ್ನು ಹಾಡಿ ನಮ್ಮ ಸಾರ್ಥಕ್ಯವನ್ನು ನಾವು ಕಂಡುಕೊಂಡ್ರೆ ಸಾಕಾಗಿದೆ. ಇವೆಲ್ಲ ನಾವು ಈ ಸಂದರ್ಭದಲ್ಲಿ ಏನು ಮತ್ತೊಮ್ಮೆ ಪುರಂದರದಾಸರು ಹುಟ್ಟು ಬರಲಿ. ಸನಾತನ ಧರ್ಮ ಅಳಿಸೋಗ್ತಾ ಇದೆ, ನಮ್ಮ ಧರ್ಮ ಅಳಿಸೋಗ್ತಾ ಇದೆ. ಧರ್ಮದ ಬಗ್ಗೆ ಎಲ್ಲ ವಿರುದ್ಧವಾಗಿ ಮಾತಾಡುವಂತಹ ಜನರು ಹುಟ್ಟುಕೊಂಡಿದ್ದಾರೆ. ಅವನ್ನೆಲ್ಲ ಮಟ್ಟ ಹಾಕೋದಕ್ಕೆ ಮತ್ತೊಬ್ಬ ಕನಕದಾಸರು, ಮತ್ತೊಬ್ಬ ಪುರಂದರದಾಸರು ಮತ್ತು ವಾದಿರಾಜರು ಹುಟ್ಟು ಬರಲಿ. ಮತ್ತೆ ಸಾಮಾನ್ಯ ಧರ್ಮ ಇನ್ನೂ ಉತ್ತುಂಗಕ್ಕೆ ಏರಲಿ ಅನ್ನುವಂತಹ ಮಾತುಗಳನ್ನು ಹೇಳ್ತಾ, ಆತ್ಮೀಯ ಸ್ನೇಹಿತ ರಾಜಾರಾವ್ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರುತ್ತಾ, ಮತ್ತೆ ಪುರಂದರರ ಪವಿತ್ರವಾದ ಪಾದಗಳಿಗೆ ನಮಿಸ್ತಾ, ಈಗ ಅವರು ಮಾಡಿರ್ತಕ್ಕಂಥ ನವರತ್ನ ಮಾಲಿಕೆಯನ್ನು ಅವರ ಪಾದಗಳಿಗೆ ಸಲ್ಲಿಸುತ್ತಾ, ಮತ್ತೊಮ್ಮೆ ಈ ಪ್ರಸಾದ್ ಮತ್ತು ಇವ್ರ ಟೀಮ್ಗಳು ಏನಿದೆ, ನೀವು ಧೃತಿಗೆಡಬೇಕಾಗಿಲ್ಲ, ಅಧೈರ್ಯರಾಗಬೇಕಾಗಿಲ್ಲ. ಎಲ್ಲ ಸಂಗೀತದ ವಿದ್ವಾಂಸರೆಲ್ಲ ನಿಮ್ಮ ಜೊತೆಲಿ ಇರ್ತಾರೆ. ಎಲ್ಲ ಕರ್ನಾಟಕದ ರಸಿಕರೆಲ್ಲ ನಿಮ್ಮ ಜೊತೆ ಇರ್ತಾರೆ. ಯಾವುದೇ ರೀತಿಯಾಗಿರ್ತಕ್ಕಂತಹ ಬೆಂಬಲ ಅಥವಾ ಪ್ರೋತ್ಸಾಹ ನಿಮಗೆ ಬೇಕಾದರೆ ನಿಶ್ಚಿಂತೆಯಿಂದ ಯಾವ ಹೆಸಿಟೇಷನ್ ಇದೆ ಬಂದು ಕೇಳಿ, ನೋ ಪ್ರಾಬ್ಲಮ್. ನಿಮ್ಮ ಮನೆಗೋಸ್ಕರ ನೀವು ಕೇಳ್ಕೊಳ್ಳಲ್ಲ. ನಮ್ಮನೆಗೆ ಕೇಳ್ಕೊಂಡ್ರೆ ನಾನು ಹೆಸಿಟೇಟ್ ಮಾಡ್ಕೊಳ್ಬೇಕು. ಸಾರ್ವಜನಿಕ ಆಗುವಂಥ ಕೆಲಸಕ್ಕೆ ಒಂದು ವಿಚಾರ ತಿಳ್ಕೊಳ್ಳಿ, ಕೊಡಿ ಅಂತ ಕೇಳ್ದೇ ಕೆಲವರು ದುಡ್ಡು ಕೊಡೋಲ್ಲ. ಕೊಡಿ ಕೇಳಬೇಕು, ಅಥವಾ ಸ್ವಲ್ಪ ಎಕ್ಸಾಜರೇಟ್ ಮಾಡಬೇಕು. ನಿಮ್ಮಂಥ ನನಗೆ ಯಾರೂ ಇಲ್ಲ ಅಂತ ಹೇಳಬೇಕು. ಬೇರೆ ಒಬ್ಬರೇ ಇದ್ದಾಗ ಹೇಳಬೇಕು, ಬೇರೆ ಇದ್ದಾಗ ಹೇಳ್ಬೇಕಾದಿಲ್ಲ. ಒಬ್ಬ ಆರ್ಗನೈಸರ್ ಮಾಡುವಂಥ ಕೆಲಸ, ನಥಿಂಗ್ ರಾಂಗ್ ಏನಿದೆ. ಹಾಗೆ ಎಲ್ಲದಕ್ಕೂ ವ್ಯವಸ್ಥೆ ಮಾಡಬೇಕಾದ್ರೆ ಎಲ್ಲದಕ್ಕೂ ಆರ್ಥಿಕ ಬೆಂಬಲ ಬೇಕಾಗುತ್ತೆ. ಹೀಗಾಗಿ ಮತ್ತೊಮ್ಮೆ ಎಲ್ರಿಗೂ ನನ್ನ ಹೃದಯಪೂರ್ವಕವಾದ ನಮಸ್ಕಾರ ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಈಗ ಪ್ರಾರಂಭ ಮಾಡ್ತಾ ಇದ್ದೀವಿ. ನಮಸ್ಕಾರ. ಲಂಬೋದರ ಕುಮಿತ Yeah.
जय जानकी कांत जय साधु जन विनोद जय तुमरी मानंद जय भाग्यवता जय जानकी कांत जय साधु जन विनोद जय तुमरी मानंद जय भाग्यवता दशरथात्मज वीर दशकंठ संहार दशरथात्मज वीर दशकंठ संहार पशुपतीश्वर वीर पावन चरित्र पशुपतीश्वर वीर पावन कुसुम बाण स्वरूप कुसुम बाण स्वरूप कुशल कीर्ति कलाप असम सागर शेष भुज गणाक असम सागर शेष भुज समगान विलोल साधु जन परिवार समगान विलोल साधु जन परिवार कामिदास प्रदाता कीर्ति संजाता कामिदास प्रदाता
ಕೀರ್ತಿ ಸಂಜ ಸೋಮ ಸೂರ್ಯ ಸೋಮ ಸೂರ್ಯ ಶ್ರೀ सकल शास्त्र विशाल शरण सकल शास्त्र विशाल शरण विकसिता विश्वमय सदना विकसिता विश्वमय सदना सुरतमोक्षाधीश साकेत पुरवास सुरतमोक्षाधीश साकेत पुरवास मनुतवत्सल राम पुरंदर जय जानकी कांत जय साधु जन विनोद जय तुमहि आराधना जय भाग्यवंत जय 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 जय
ಬೇಡಿದವರಿಗೆ ಬೇಡಿದವರ ನೀಡುತ್ತಲೇ ಬೇಡುತ್ತಲೇ ಸುರರು ಪುಷ್ಪವೃಷ್ಟಿಯ ಕರೆಯ ಸುರರು ಪುಷ್ಪವೃಷ್ಟಿಯ ಕರೆಯ ಸುರತಿಯ ನಾಗಕಂಡಿಗೆ ನಾಗನ ಬೇಡ ನಾನಾವಿಗೆ ಸ್ತುತಿ ಮಾಡ ನಾಗಕಂಡಿಗೆ ನಾಗನ ಬೇಡ ನಾನಾವಿಗೆ ಸ್ತುತಿ ಮಾಡ ಭಕ್ತಸರಲ್ಲ ಕಲ್ಲು ಸಕ್ಕರೆ ಕೊಳ್ಳಿರೋ ಈ ಕಲ್ಲು ಸಕ್ಕರೆ Oh
ವಿಠಲ Yeah.
ಸಕಲ ಗ್ರಹ ಫಲ ನೀನೆ ಸಹಸಿ
ಯೋಗತಿಥಿ ಕಾರಣ ನಕ್ಷತ್ರ ಯೋಗತಿಥಿ ಕಾರಣ ಅಕ್ಷಯವಂದು ದ್ರೌಪದಿಯ ಮಾನವ ಅಕ್ಷಯವಂದು ದ್ರೌಪದಿಯ ಮಾನವ ಪಕ್ಷಿವಾಹನ ಈನ ರಜನನು ಪಕ್ಷಿವಾಹನ ಈನ ರಜನನು ಕೃಷ್ಣ ಕೃಷ್ಣ
ಈ ನಾನಿನ್ನ ಧ್ಯಾನದೊಳಿರಲು ರಾಜಾರಾರಿಗೆ ತುಂಬ ಪ್ರಿಯವಾದ ಕೃತಿ ಇದು. ಸುಮ್ಮನೆ ನಮ್ಮನೆಗೆ ಕ್ಯಾಶ್ ಎಲ್ಲ ಬಂದಾಗ ಅದೊಂದು ಹಾಡ್ಬಿಡಿ ಸರ್ ಸಾಕು ಅಂತ ಹೇಳ್ಕೊಂಡು ಹೋಗ್ತಾ ಇದ್ರು. ಅದು ಈ ಕೃತಿ ಅಷ್ಟು ಎಮೋಷನಲ್ ಆಗಿರುವಂಥ ಕೃತಿ. ರಾಗವೂ ಅಷ್ಟೇ ಎಮೋಷನಲ್. ಅಂದರೆ ಭಗವಂತನ ಅನುಗ್ರಹ ಹೊಂದಿದ್ಬಿಟ್ರೆ ಯಾರು ಏನು ಮಾಡೋಕ್ಕಾಗಲ್ಲ ಅನ್ನೋದು ನೈಜವಾದ ವಸ್ತು. ಹಾಗೆ ರಾಜಾರಾಯರು ಅವರ ಬದುಕಿನಲ್ಲಿ ಪುರಂದರ ವಿಠಲನ ನಂಬಿದವರು. ಬೇರೆ ಯಾರ್ಯಾರು ಏನು ಮಾಡೋಕ್ಕಾಗದೇ ಇರೋ ಅಷ್ಟು ಪ್ರಯತ್ನ ಪಟ್ಟರು, ಅದಾಗ್ದೇ ಅಲ್ಟಿಮೇಟ್ಲಿ ಅವರ ಅನುಗ್ರಹವನ್ನು ಪಡ್ಕೊಂಡು ಅವರು ಶ್ರೀಹರಿಯಲ್ಲೇ ಏನಾದರೂ ನಾಗರಾಜ ನಮ್ಮ ರಾಜಾರಾಯರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದರಿಂದ ಸ್ವಲ್ಪ ಶಾಂತವಾಗಿ ಹಾಡೋಣ ಇದನ್ನು. ನಾನಿನ್ನ ಧ್ಯಾನದೊಳಿರಲು ಭಾಳ ಅದ್ಭುತವಾದಂಥ ಸ್ವರ ಸಂಯೋಜನೆ ಯಾರು ಮಾಡಿದ್ರು ಗೊತ್ತಿಲ್ಲ. ಅಂತೂ ಹಾಡೋಕ್ಕೆ ತುಂಬ ನಿರ್ಮಲವಾಗಿರುವಂಥದ್ದು ಕೃತಿ. ಅಲ್ಟಿಮೇಟ್ಲಿ ಹರಿದಾಸ ತತ್ವವೇ ಸರೆಂಡರ್, ಕಂಪ್ಲೀಟ್ ಸರೆಂಡರ್ ಟು ಭಗವಂತ. ಅವನಿಗೆ ಶರಣಾದರೂ ಮಾತ್ರ ನಾವು ಬದುಕೋಕ್ಕಾಗೋದು ಅನ್ನುವಂಥ ವಿಷಯವನ್ನು ಈ ಕೃತಿಯಲ್ಲಿ ಪುರಂದರರು ಬಹಳ ಅಮೋಘವಾಗಿ ಚಿತ್ರಿಸಿದ್ದಾರೆ. ಕನ್ನಡವಾಗ ಏನು ಮಿಸ್ಟರ್ ಚಾಕು. ನಿನ್ನ ಧ್ಯಾನದೊಳಿರಲು ಮಾಡಬಲ್ಲರೋ ರಂಗ ರಂಗ ಪುರಂದರ ವಿಠಲ 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 Bada
Mana
ತದಾ ಕೃಷ್ಣಮೂರ್ತಿ ಕಣ್ಣಮೂರ್ತಿ ಕಷ್ಟಗಳೆಲ್ಲವ ಪರಿಹರಿಸಿ ಕಷ್ಟಗಳೆಲ್ಲವ ಪರಿಹರಿಸಿ ಮನಗೆ ಶಾಪಗಳೆಲ್ಲ ಕೊಟ್ಟು ರಕ್ಷಿಸುವಂತ ಕಷ್ಟಗಳೆಲ್ಲವ ಪರಿಹರಿಸಿ ಮನಗೆ ಶಾಪಗಳೆಲ್ಲ ಕೊಟ್ಟು ಮಸ್ತಕದಲ್ಲಿ ಮಾಡಿ ಗದಗಿರೇತ ಮಸ್ತಕದಲ್ಲಿ ಮಾಡಿ ಗದಗಿರೇತ ಕಸ್ತೂರಿ ದಸವಲಲಾಟ ಕಸ್ತೂರಿ ದಸವಲಲಾಟ ಶಿಸ್ತಿಲಿ ಕೊಳ್ಳಲ ಶಿಸ್ತಿಲಿ ಕೊಳ್ಳಲ ಶಿಸ್ತಿಲಿ ಕೊಳ್ಳಲ ಉಡಿದಾರ ಒಡ್ಯಾಣ ನಿಖಿಲಾಭರಣ ಉಡಿದಾರ ಒಡ್ಯಾಣ ನಿಖಿಲಾಭರಣ ಕೊಡುಗೆ ವಿಧಾಮರ ಮನುಷ್ಯದ ಕಿರಣ ಕೊಡುಗೆ ವಿಧಾಮರ ಪ್ರವೇಶದ ಕಿರಣ ಕರಗನು ಪುರಗೆ ಚರಣ ಕಡಗನು ಪುರಗೆ ಜಯ ಚರಣ ಕಡಗನು ಪುರಗೆ ಜಯ ಚರಣ ಕಡಗನು ಪುರಗೆ ಜಯ ಚರಣ ಒಡೆಯ ಶ್ರೀ ಪುರಂದರ ವಿಠಲನ ಕರುಣ ಒಡೆಯ ಶ್ರೀ ಪುರಂದರ ವಿಠಲನ ಕರುಣ ಕೃಷ್ಣಮೂರ್ತಿ No.
Hare
ಇಂದಿನ ದಿನವೇ ಶುಭ ದಿನವೋ ಇಂದಿನ ವಾರ ಶುಭವಾರ ಪುರಂದರ ವಿಠಲನ ನೆನೆದ ದಿವಸವೇ ಶುಭ ದಿನವೋ ರಾಜರಾಯನ ನೆನೆದ ದಿವಸವೇ ಶುಭ ದಿನವೋ ಇಂದಿನ ದಿನವೇ ಶುಭ ದಿನವೋ ಇಂದಿನ ಶುಭ It's
ಇಂತಹ ಒಂದು ಅದ್ಭುತ ಪರಿಸರ ಹಾಗೂ ಅಭೂತಪೂರ್ವ ಕ್ಷಣಕ್ಕೆ ಈ ದಿನ ಹೊಂದಿಕೊಳ್ಳುವಂಥ ಒಂದು ಮಹನೀಯರು ಎಷ್ಟು ಚೆನ್ನಾಗಿ ಅವರು ಕವಿತೆ ರಚಿಸಿ ಕೊಟ್ಟಿದ್ದಾರೆ. ಅದನ್ನ ಇಲ್ಲಿ ಓದಲೇಬೇಕು. ತುಂಬ ಅದ್ಭುತವಾಗಿದೆ. ಶ್ರೀಲಕ್ಷ್ಮಿ ಅಂತ ಬಂಗಾರಪೇಟೆಯಿಂದ ಬಂದಿದ್ರು, ಅವರಿಗೆ ಬರೆದು ಕೊಟ್ಟಿದ್ದಾರೆ. ಈ ಒಂದು ಕ್ಷಣಕ್ಕೆ ಅದ್ಭುತವಾಗಿದೆ ಅದು. ಎನಿತು ಬಣ್ಣಿಪೇಂ ಏನೆಂದು ವರ್ಣಿಪೇಂ ಶ್ರೀಯುತ ರಾಜಾರಾಯರಿಂ ಗೈದ ನೈದ ಕಡು ಚೆಲ್ವ ಕಜ್ಜಮಂ ಆ ಸಗ್ಗದಿ ಈ ಭುವಿಯ ಮೂಡಲ ಬಾಗಿಲೋಳು ಹರಿಸಿಹ ನಾದ ವೇದ ಸುನಾದ ನಿನಾದದ ಸುರಭಿಯ ಪರಿಯಂ ಇಂದ್ರಲೋಕದ ವೈಭವಂ ನಾಚಿಸುವ ಪುರಂದರ ಭವನದಿ ವೈಭವಂ ಶುಕ ಪಿಕ ಮಯೂರವೇ ಮೈವೆತ್ತ ಕಲಾವೇದಿಕೆಯ ಪಾಂಡಿತ್ಯಮಂ ಗುಡುಗುಡಿಸಿ ಆರ್ಭಟಿಸಿ ಬೋರಿಡುತ್ತ ನರ್ತಿಸುವ ತಾಳವಾದ್ಯದ ವೈಖರಿಯಂ ನಳಪಾಕವೇ ಹರಿದು ಗಮಗಮಿಪ ಸವಿ ರುಚಿಯ ಪಾಕಾಮೃತಂ ರಾಮನಾಮಾಮೃತಂ ಕಣ್ ಮನ ತಣಿಸುವ ಮುದ್ದು ಪುರಂದರ ವಿಠಲನ ಮೂರ್ತಿಯಂ ಏನಿತೆನಿತು ಪಾಡಲಿ ಹೊಗಳಲಿ ಪದಗಳಿಲ್ಲವೋ ನನ್ನೋಳು ಇದನೊಂದ ಮಾಳ್ಪೆನಾದರೆ ಪೆಂಡ ಮೆಡುವನ್ ಆ ಸಕಲ ಸೇವಾ ಧುರಂದರಿ ಎಲ್ಲರಿಗೂ ಕೃತಜ್ಞತಾ ಭಾವದಿ ಸದಾ ಜೈ ಶ್ರೀರಾಮ್ ಅಂತ ಶ್ರೀಲಕ್ಷ್ಮಿಯವರು ಅತ್ಯಂತ ಚೆನ್ನಾಗಿ ಬರ್ಕೊಟ್ಟಿದ್ದಾರೆ. ಅವ್ರಿಗೆ ತುಂಬ ಧನ್ಯವಾದಗಳು. ಈ ಕ್ಷಣಕ್ಕೆ ಹೊಂದಿಕೊಂಡು ಬರೆದಿದ್ದಾರೆ, ಅವರಿಗೆ ಧನ್ಯವಾದಗಳು. ಇಷ್ಟು ಚೆನ್ನಾಗಿ ಈ ಒಂದು ನವರತ್ನ ಗೋಷ್ಠಿಗಾನ ನಡೆಸಿ ಈ ಒಂದು ಪವಿತ್ರತೆಯನ್ನು ಈ ಒಂದು ಈ ಕ್ಷಣದಲ್ಲಿ ನಮ್ಮೆಲ್ಲರೂ ನಾವು ಆನಂದ ಪಡುವಂತೆ ಮಾಡಿದ ಹಿರಿಯ ವಿದ್ವಾಂಸರಾದ ಶ್ರೀ ಆರ್ ಕೆ ಪದ್ಮನಾಭರಿಗೆ ನಮ್ಮ ಸಮಿತಿಯ ಪರವಾಗಿ ಪೂರ್ವ ಧನ್ಯವಾದಗಳನ್ನು ನಮ್ಮ ಸಮಿತಿಯ ಕಾರ್ಯನಿರ್ವಾಹಕ ಟ್ರಸ್ಟಿಗಳಾದ ನರಸಿಂಹಪ್ರಸಾದ್ ಅವರು ಅರ್ಪಿಸ್ತಾ ಇದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.